ರಾಜಕೀಯದಲ್ಲೇನೋ ಬದಲಾವಣೆ ಇದೆಯಾ ಅಂತ. ಅಲ್ಲೇನು ಅದೇನು 365 ಡೇಸ್ ಬದಲಾಗ್ತಾನೆ ಇರ್ತೈತೆ, ಅದೇನು ಪ್ರಶ್ನೆ. ಯಾರು ಹೇಳೋದು? ರಾಜಕಾರಣದಲ್ಲಿ ಆ ಥರದ ಬದಲಾವಣೆ ಇದೆಯಾ ಅಂತ. ನೀವು ಹೇಳ್ಬೇಕಂತ ನಾವೆಲ್ಲಿ ಹೇಳಿದೆ, ನೀವು ಹೇಳಿ. ನಿಮಗೇನಾದ್ರು ಪದೋನ್ನತಿ ಪ್ರಮೋಷನ್ ಸಿಗುತ್ತೆ? ನಾವು ಅದ್ರ ಮ್ಯಾಗ ಆಶೆ ಪಟ್ಟಿಲ್ಲ, ನಿರೀಕ್ಷಣೆ ಮಾಡಿಲ್ಲ. ನಿರೀಕ್ಷೆ ಇಟ್ಟಿಲ್ಲ ಸರ್. ಬಂದಾಗ ಬರ್ತೈತೆ ಅಂತ ನಾವು ಅದಕ್ಕಾಯ್ತು, ನಾವೇನು ಆಗಬೇಕು ಅಂತೇನ ಇಲ್ಲ. ಬಜೆಟ್ ಪ್ರಿಪರೇಷನ್ ಆಗಿಲ್ಲ ಸಿಎಂ ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ ಸರ್. ನಾಯಕತ್ವ ಬದಲಾವಣೆ ಚರ್ಚೆ ಇದೆ, ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ ಅವ್ರು ಕರೀತಾರೆ ಅನ್ನೋ ಚರ್ಚೆಗಳೆಲ್ಲ ಇದ್ದಾವೆ. ಸಿಎಂ ಬಜೆಟ್ ಪ್ರಿಪರೇಷನ್ ಆರಂಭ ಮಾಡದೇ ಇರೋದು ಆ ಥರದ ಇನ್ನೂ ಟೈಮ್ ಇದಿಲ್ಲ, ಮಾರ್ಚ್ದಾಗ ಮಾಡೋರು ಬಜೆಟು. ಮಾರ್ಚ್ ಅಂದರೆ ಇನ್ನೂ ಫೆಬ್ರವರಿಲಿ ಸ್ಟಾರ್ಟ್ ಆಗ್ಬೋದು ರೀ ಇಲಾಖಾ ಚರ್ಚೆ. ಇನ್ನೂ ಟೈಮ್ ಇದಿಲ್ಲ, ಸಾಕಷ್ಟು ಟೈಮ್. ನಾಯಕತ್ವ ಬದಲಾವಣೆ ವಿಚಾರ ಬಂದರೆ ನಾನು ಸಹ ರೇಸ್ ಮಾಡಿದ್ದೀನಿ. ನನ್ನ ಹೆಸರು ಪರಿಗಣನೆಗೆ ಬರುತ್ತೆ, ಚರ್ಚೆ ಬರುತ್ತೆ. ಈಗ ನಾವು ಹೇಳಿರಲ್ಲ, ಅದು ಆಗಬಾರ್ದಕ್ಕಂತ ನಾವು ಹೇಳಿರಲ್ಲ, ನಾವು ಹೇಳಿ ಮುಂಚೆನೇ ಹೇಳಿವಿ. ಅವ್ರು ಯಾಕೆ ಆಗಬಾರ್ದು ಅಂತ ಹೇಳಿದಿರಲ್ಲ, ಹಳೇದು ಹೋದ ವರ್ಷ ಹೇಳಿರಿ ನಾವು. ಅವರು ಸೀನಿಯರ್ ಅದಾರ, 8 ವರ್ಷ ಅಧ್ಯಕ್ಷರಾಗಿದ್ದಾರೆ. ಅವರು ಯಾಕೆ ಆಗಬಾರ್ದು ನಾವು ಪ್ರಶ್ನೆ ಮಾಡಿದ್ದೀವಿ. ನೋಡೋಣ, ಕಾದು ನೋಡೋದು, ಎಲ್ಲದಕ್ಕೂ ಕಾಲವೇ ಉತ್ತರ. ಅಲ್ಲ, ನಮ್ಮ ಆಸೆ ಇದೆ, ಅವರು ಸೀನಿಯರ್ ಇದ್ದಾರೆ, ದಲಿತ ನಾಯಕರಿದ್ದಾರೆ, ಆಗ್ಬೇಕಂತ ಆಸೆ ಇದೆ ಅವ್ರಿಗೂ. ಸೊ ಅಂತಿಮವಾಗಿ ನೋಡೋಣ. ಅವರು ಇವತ್ತು ಹೇಳಿದಾರಲ್ಲ, ಅವರು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ಅಂತ ಹೇಳಿದಾರೇನೋ. ಅದನ್ನೇ ಹೇಳಿದ ನಾವು, ಅದಕ್ಕೆ ಪೂರಕವಾಗಿ ನಮ್ಮದು ಟಿಪ್ಪಣಿ ಅದಕ್ಕೆ. ಸರ್, ಈಗ ತಾವು ಸರ್ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡಬೇಕು ಈ ವರ್ಷ ಅನ್ನೋದು ಮಾತುಗಳನ್ನು ಬರ್ತಾ ಇದೆ. ಆದರೆ ಪರ್ಮನೆಂಟ್ KPCC ಅಧ್ಯಕ್ಷರು ಬರಬೇಕು, ಹೊಸೊಬ್ಬರು ಬರಬೇಕು ಅಂತ ಇಲ್ಲ, ಯಾರಿದ್ದಾರೆ ಅವ್ರ ಅವಧಿಯಲ್ಲಿ ಹಾಗೆ ಆಗ್ತದೆ. ಇದೇನು ಹಂಗೇನು ಪರ್ಮನೆಂಟು, ಈಗ ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಇದ್ದಾರೆ ಅವರು. ಅವಧಿ ಮುಗಿದಿದೆ ಅಲ್ಲ ಸರ್? ಮುಗಿದ್ರೆ ಹೇಳತ್ರಿ. ಈಗ ಪರಮೇಶ್ವರ್ ಅವ್ರು 8 ವರ್ಷ ಇದ್ರಲ್ಲ, 8 ವರ್ಷ ಇದ್ರೆ ಅವರು, ಇವ್ರು 6 ವರ್ಷ ಆಗಿದೆ. ಹಂಗೇನಿಲ್ಲ, ಅದೇ ಇದ್ದಾರೆ ಪರ್ಮನೆಂಟ್ ಆದ್ರೆ. ಯಾರು ಎಲೆಕ್ಷನ್ ಘೋಷಣೆ ಆಗ್ತೀವಿ ಅವಾಗ ಇದ್ದಾರೆ, ಅವ್ರ ನೇತೃತ್ವದಲ್ಲೇ ನಡಿಬೇಕಷ್ಟೇ, ಅದೇನು ಪ್ರಶ್ನೆ ಇಲ್ಲ. ಈ ಅಧಿಕಾರ ಹಂಚಿಕೆ ಬಂದಲ್ಲ ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರಲ್ಲ ಸರ್? ಅದು ಆವಾಗ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು, ಈಗ ಹೆಂಗೆ ಗೊತ್ತಾಗೋದು? ಅಡ್ವಾನ್ಸ್ ಕೇಳಿ ಚುನಾವಣೆ ಆದ್ಮೇಲೆ ಗೊತ್ತಾಗೋದು, ಅದು ಬೀರ್ತದೋ ಇಲ್ಲೋ ಅಲ್ಲಿವರೆಗೆ ವೇಟ್ ಮಾಡಬೇಕು. ಈಗೇನು ಅಡ್ವಾನ್ಸ್ ಹಂಗೆ ಹೇಳಲಿಕ್ಕೆ ಬರ್ತದೆ, ಹೇಳಲಿಕ್ಕೆ ಆಗೋದು. ಕಾರ್ಯಕರ್ತರಿಗೆ ಉತ್ಸಾಹನೇ ಇಲ್ವಲ್ಲ ಸರ್. ಈಗ 2.5 ವರ್ಷ ಆಯ್ತು, ಒನ್ ಟರ್ಮ್ಗೂ ಈ ಬೋರ್ಡ್ಗೆ ಡೈರೆಕ್ಟರ್ ಮೆಂಬರ್ ಆಗಿ ಒಂದು 1300-1400 ಪೋಸ್ಟ್ಗಳಿದ್ದಾವೆ. ಒನ್ ಟರ್ಮ್ ಮುಗದೇ ಹೋಯ್ತು ಸರ್. ಇನ್ನೆಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತಿದೆ? ಒಂದು ಅವಧಿಗೆ ಅಷ್ಟೇ ಸಿಗೋದು, ಒಂದು ಅವಧಿ ಮಿಸ್ ಆಯ್ತು ಎಲ್ಲರೂ. ಸಿಎಂ DCM ಗೊಂದಲಕ್ಕೆ ಆಗ್ತಾ ಇಲ್ವಾ ಏನು ಸರ್? ನಿಮಗೆ ಗೊತ್ತಿಲ್ಲ, ಕೇಳಿದಾಗ ಬೇಗ ಮಾಡ್ತೇವೆ ಅಂತ ಹೇಳಿದಾರೆ. ನಾವು ಸರ್ ಸಾಕಷ್ಟು ಹೇಳಿದ್ದೀವಿ, ಬೇಗ ಮಾಡ್ತೀವಿ ಅಂತ ಹೇಳಿದಾರೆ. ಇನ್ನೂ ಹೇಳ್ದಂಗೆ ಆಗಿಲ್ಲ. ಆದರೆ ಒಳ್ಳೆಯದು, ಅಟ್ಲೀಸ್ಟ್ ಒಂದು ಅವಧಿಗಾರ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತದೆ ರೀ. ಕಾರ್ಯಕ್ರಮ ಯಾರಿದ್ರೆ ಬರ್ತಾರೆ, ಅವರು ಕಾರ್ಯಕ್ರಮ ಏನಿದ್ರೆ ಬರ್ತಾರೆ, ಇಂಪಾರ್ಟೆಂಟ್ ಇದ್ರೆ ಬರ್ತಾರೆ. ಸೊ 2-3 ಸಭೆ ಡೆಲ್ಲಿಯಲ್ಲಿ ಆಯ್ತಲ್ಲ, ಹೀಗಾಗಿ ಇಲ್ಲಿ ಬಂದಿಲ್ಲ, ಅವ್ರು ಅಲ್ಲೇ ಮಾಡಿದ್ದಾರೆ. ಇಲ್ಲಿ ಆಗ್ಬೇಕಾದ ಸಭೆ ಬೆಂಗಳೂರಲ್ಲಿ ಆಗ್ಬೇಕಾದ ಸಭೆ ಡೆಲ್ಲಿಯಲ್ಲಿ ಆಯ್ತಲ್ಲ, ಹೀಗಾಗಿ ಅಲ್ಲೇ ಮಾಡಿದ್ರೆ ಹೀಗಾಗಿ ಬರಲಿಕ್ಕಾಗಿಲ್ಲ. ಬರ್ಬೋದು, ಬರಲಿಕ್ಕೆ ನಾವು ಮುಸ್ತರಿಗಳದಾರ, ಬಂದೇ ಬರ್ತಾರೆ. ಸಭೆಗಳು ಮಾಡ್ತಾರೆ ಡೆಲ್ಲಿಯಾಗ, ಸುಮಾರು ತಿಂಗಳಿಗೆ ಒಂದು ಸಭೆ ಮಾಡಿದ್ದಾರೆ. ಓಕೆ ಸರ್. ಕ್ಯಾಬಿನೆಟ್ಗೆ ವಿಷಯ ಬರ್ತಾ ಇದೆ ಸರ್, ಹೆಸರು ಬದಲಾವಣೆ ಮಾಡಿರೋ ವಿಚಾರ ಹೋರಾಟದ ನಿರ್ಣಯ ಮಾಡಲಿಕ್ಕೆ ಕ್ಯಾಬಿನೆಟ್ ಅಲ್ಲಿ, ಅಥವಾ ಇದರಿಂದ ಆಗೋ ಸಮಸ್ಯೆಗಳನ್ನು ಫೇಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅಂತ ನೋಡೋಣ, ಬಂದಾಗ ಚರ್ಚೆ ಮಾಡ್ತೀವಿ. ಏನು ವಿಷಯ ಗೊತ್ತಿಲ್ಲ, ಅದನ್ನು ಬಂದಾಗ ಚರ್ಚೆ ಮಾಡ್ತೀವಿ. ಕೋಗಿಲ ಕ್ರಾಸ್ ಸಿಕ್ಕಾಪಟ್ಟೆ ವಿವಾದ ಆಗ್ತಾ ಇದೆ ಸರ್. ಸರ್ಕಾರ ಅಷ್ಟು ತರಾತುರಿಯಲ್ಲಿ ಆಕ್ಷನ್ ಆಗ್ತಾ ಇದೆ ಸರ್. ತಮ್ಮ ಜಿಲ್ಲೆಯಲ್ಲಿ ನೆರೆ ಬಂದಿದ್ದು ನಾವು ಮನೆಗಳಿಂದ ಕಟ್ಟಕ್ಕಾಗಿಲ್ಲ ಅನ್ನೋದು ಒಂದಷ್ಟು ಆಕ್ರೋಶಗಳಿದ್ದಾವೆ. ಬಂದಾಗಲೇ 5 ವರ್ಷ ಆಗೋಯ್ತು ನೆರೆ ಬಂದು, ಅವು ಮನೆಗಳಿಂದ ಕಂಪ್ಲೀಟ್ ಆಗಿಲ್ಲ ಅನ್ನೋದು. ನೋಡೋಣ, ಸರ್ಕಾರ ಇನ್ನೂ ನೆರೆ ತಗೋಬೇಕ್ರಿ. ಈಗ ಚರ್ಚೆ ಹಂತದಲ್ಲಿದೆ. ಇನ್ನು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ,
ಅವ್ರು ಯಾವ ರೀತಿ ಡಿಸಿಷನ್ ತೊಗೋತಾರೆ ಅದ್ರ ಮ್ಯಾಗ ಇನ್ನೂ ಚರ್ಚೆಯಲ್ಲಿದೆ, ಇನ್ನೂ ಕೊಡಬೇಕು ಕೊಡಬಾರ್ದು, ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕಂತ ಚರ್ಚೆಯಲ್ಲಿದೆ, ನೋಡ್ಬೇಕು ಅದು. ಯಡಿಯೂರವ್ರು ಹೇಳ್ತಾರೆ ಕೊಡ್ತೇವೆ ನಾವು ಅರ್ಹರಿಗೆ ಮನೆ ಅನ್ನುವಂಥ ಮಾತು. ಅದೆಲ್ಲ ಅರ್ಹರಿಗೆ ಯಾರು ಎಲಿಜಿಬಲ್ ಇದ್ದಾರೆ ಮಾತ್ರ, ಎಲ್ಲರೂ ಕೊಡ್ಲಿಕ್ಕಾಗಲ್ಲ. ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಆಗುತ್ತೆ. ಚರ್ಚೆ ಬರ್ಬೋದು. ಗೊತ್ತಿಲ್ಲ, ಬಂದರೆ ಬರ್ಬೋದು, ನನಗೆ ಗೊತ್ತಿಲ್ಲ ರೀ, ಬಂದರೆ ಚರ್ಚೆ ಮಾಡಬೇಕು ಅಷ್ಟೇ. ಪಿಣರಾಯಿ ವಿಜಯನ್ ಅವರು ಹೇಳಿದ್ದಾರೆ ಸರ್, ಮುಸ್ಲಿಮ್ಗೆ ಎಲ್ಲೇ ಅನ್ಯಾಯ ಆದರೂ ಕೂಡ ನಾನು ಧ್ವನಿ ಎತ್ತೇನೆ ಅನ್ನುವಂಥ ಮಾತನ್ನು. ಗಡಿ ಭಾಷೆ ಅದೆಲ್ಲವೂ ಕೂಡ ನನಗೆ ಸಂಬಂಧ ಬೀಳಲ್ಲ ಅನ್ನೋದು. ಅದು ಅವ್ರ ವರ್ಷನ್ ಅದು ನಮಗೇನು ಕೇರಳಕ್ಕೆ ಸಂಬಂಧಪಟ್ಟದ್ದು ಅದು. ಇಲ್ಲಿ ಕೂಡ ಅಲ್ಲ ಅವ್ರು ಹೇಳಿದ ಅದೇ ಅವರ ಸ್ಟೇಟ್ ಅಲ್ಲ, ಅವ್ರ ರಾಜ್ಯದವ್ರು ಅವರು. ಈಗೇನು 200 ಜನ ಏನು ಹೇಳ್ತೀರ, ಅವರು ಆ ರಾಜ್ಯಕ್ಕೆ ಸಂಬಂಧಪಟ್ಟರಿಂದ ಬಹುಶಃ ಅವ್ರ ಥರ ಮುಸ್ಲಿಮ್ ಆಗಿದ್ರು ಧ್ವನಿ ಎತ್ತಿರು, ಅಥವಾ ಬೇರೆ ಯಾರೇ ಇದ್ರು ಕೂಡ. ಹಿಂದೆ ಒಂದು ಯಾವಾಗ ಕೇರಳ ಗಲಾಟೆ ಆಗಿತ್ತು 1-2 ಸಾರಿ, ಅವಾಗ ಕೂಡ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿದ್ರು. ಅದು ಬೇರೆ ಯಾವುದೋ 1-2-3 ಇಶ್ಯೂ ಬಂದಿತ್ತು ಕೇರಳದ್ದು. ಸೊ ಆ ರೀತಿ ಬಂದಾಗ ಮಾಡ್ತಾರೆ ಅವ್ರವ್ರ ರಾಜ್ಯದಾಗ. ನಾವು ಈ ಗೋವಾದಾಗ ಏನಾದ್ರು ನಾವು ಭಾಗವಹಿಸ್ತೀವಿ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ ಏನಾದ್ರು ನಾವು ಭಾಗವಹಿಸ್ತೀವಿ, ತಮಿಳ್ನಾಡ್ದಾಗ ಏನಾದ್ರು ನಾವು ಭಾಗವಹಿಸ್ತೀವಿ. ಆ ರೀತಿ ಅವರ ರಾಜ್ಯ ಹಿತ ಕಾಯ್ತಾರೆ. ಮುಸ್ಲಿಂ ಮತ್ತು ಹಿಂದೂಗಳು ಅಂತ ಹೇಳಿ ಅವ್ರ ರಾಜ್ಯದ ಜನ ಅಂತ ಅಷ್ಟೇ ಹೇಳಬೇಕಾಗುತ್ತೆ. ಕೆ.ಸಿ. ವೇಣುಗೋಪಾಲ್ ಡೈರೆಕ್ಟ್ ಕೊಟ್ಟಿದ್ದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ, ಅವರೇ ಸೂಪರ್ ಸಿಎಂ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡ್ತಾರೆ. ಅವ್ರು ಟ್ವೀಟ್ ಮಾಡಿದ್ಮೇಲೆ ಮನೆ ಕೂಡ ತೀರ್ಮಾನ ಮಾಡಿದ್ರು. ಅಲ್ಲಿ ತನಕ ಸರ್ಕಾರ ಕಾನೂನಾತ್ಮಕವಾಗಿ ತೆರವು ಮಾಡಿದ್ವಿ, ಅಕ್ರಮ ಕಟ್ಟಿದ್ರು ತೆರವು ಮಾಡಿದ್ವಿ ಅಂತ ಹೇಳಿದ್ರು. ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಆಗ್ತಿದ್ದಂಗೆ ಅವ್ರಿಗೆ ಮನೆ ಕೂಡ ತೀರ್ಮಾನ ಮಾಡಿದ್ರು. ಇನ್ನೂ ಆಗಿಲ್ಲ, ಇನ್ನೂ ಕೊಟ್ಟಿವಿ, ಎಲ್ಲಿ ಕೊಟ್ಟಿವಿ, ಚರ್ಚೆ ಆಗಬೇಕು. ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡಲಿಕ್ಕಾಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಹುಡುಕ್ಬೇಕು ಅವ್ರಿಗೆ, ಎಲ್ಲ ಸಮಸ್ಯೆ ಇದೆ ರೀ. ನಾವು ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡಲಿಕ್ಕೆ ಕಷ್ಟ, ಸಮಸ್ಯೆ ಇದೆ. ಆದರೂ ಅವರಿದ್ದರೆ ನೀವು ಹೇಳಿದಲ್ಲ, ಅವರಿದ್ದರೆ ಎಲಿಜಿಬಿಲಿಟಿ ಇದ್ದರೆ ಕೊಟ್ಟೆ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ ರೀ. ಓಕೆ ರೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.